ಹಾಯ್ ಫ್ರೆಂಡ್ಸ್. ತುಂಬ ಜನ ಕೇಳ್ಕೊಂಡ್ರು ಸರ್ VTU ಎಕ್ಸಾಮ್ಸ್ ಬರ್ತಾ ಐತೆ, ಸೊ ಕ್ವಾಂಟಿಟಿವ್ ಮೆಥಡ್ ವಿಡಿಯೋ ಮಾಡಿ ಸರ್, ಯಾವ ವಿಡಿಯೋಗಳೇ ಇಲ್ಲ ಅಂತ. ಅದಕ್ಕೆ ಇದರಲ್ಲಿ ನಾನು ಕ್ವಾಂಟಿಟಿವ್ ಮೆಥಡ್ VTU MBA ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಲಾಸ್ಟ್ ಇಯರ್ December 17, 2018 ಕ್ವಶನ್ ಪೇಪರ್ ಸೊಲ್ಯೂಷನ್ ಹೋಗೋಣ. ನಿಮಗೆ ಶಾರ್ಟ್ ಈಸಿ ಟ್ರಿಕ್ಸ್ ಮೆಥಡ್ಗಳು ಬೇಕು ಅಂದರೆ ನಾನು ಆನ್ಲೈನ್ ಕ್ಲಾಸಸ್ಗಳು ತೊಗೊಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ನನಗೆ ಜಾಯಿನ್ ಆಗ್ಬೋದು. ನೀವು ಕಮೆಂಟ್ ಮಾಡಿದ ತಕ್ಷಣ ನಿಮಗೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಅಂದರೆ ಯಾವತ್ತು ಸಾಯಂಕಾಲ ಹೊತ್ತೇ ಇರುತ್ತೆ ಅದು, ಸೊ ದಟ್ ನಿಮಗೂ ಅನುಕೂಲ ಆಗಲಿ ಅಂತ. ಓಕೆ, ಬನ್ನಿ ಫ್ರೆಂಡ್ಸ್, ಫಸ್ಟು ಕ್ವಶನ್ ಪೇಪರ್ಗೆ ಹೋಗ್ಬಿಡೋಣ. VTU ಅಲ್ಲಿ ಎಸ್ಪೆಷಲಿ ಹೆಂಗಿರುತ್ತೆ ಅಂದರೆ 10 ಮಾರ್ಕ್ದು ಒಂದೊಂದು ಕ್ವಶನ್ನು ಅಂಥದ್ದು ಕ್ವಶನ್ಸ್ಗಳು ಕೊಟ್ಟಿರ್ತಾರೆ. ಸೊ ನೀವು ಅದರಲ್ಲಿ ಅಟೆಂಪ್ಟ್ ಮಾಡಬೇಕು. ಓಕೆ, ಸೊ ಒಂದು ಕ್ವಶನ್ ಅದು 10 ಮಾರ್ಕ್ಸ್ ಇರುತ್ತೆ. ಇದು ಫಸ್ಟ್ ಕ್ವಶನ್ ಅವ್ರು ಕೇಳಿರೋದು. ನಾನು ಎಲ್ಲದನ್ನು ಮಾಡಿಸ್ತೀನಿ, ನಾನು ಯಾವುದು ಚಾಯ್ಸ್ ಏನು ಕೊಡಲ್ಲ ಇಲ್ಲಿ, ಎಲ್ಲದನ್ನು ಮಾಡಿಸ್ತೀನಿ. ನೋಡಿ, ಇದು ಫಸ್ಟ್ ಟೈಪ್ ಕ್ವಶನ್ ಕೇಳಿರೋದು. ಏನು ಫಸ್ಟ್ ಏನಂತ ಇದೆ, ವಾಟ್ ಈಸ್ ಅರ್ಥಮೆಟಿಕ್ ಮೀನ್, ವಾಟ್ ಈಸ್ ದಿ ಡಿಸ್ಅಡ್ವಾಂಟೇಜ್ ಆಫ್ ಅರ್ಥಮೆಟಿಕ್ ಮೀನ್. 2 ಮಾರ್ಕ್ ಕೇಳಿದ್ದಾರೆ. ಅದರೊಳಗೆ ನೀವು 1 ಮಾರ್ಕ್ ಅರ್ಥಮೆಟಿಕ್ ಮೀನ್ ಬಗ್ಗೆ ಬರೀಬೇಕು, 1 ಡಿಸ್ಅಡ್ವಾಂಟೇಜ್ ಬರೀಬೇಕು. ನೆಕ್ಸ್ಟ್, ಕನ್ಸ್ಟ್ರಕ್ಟ್ ಅ ಸ್ಕ್ಯಾಟರ್ ಪ್ಲಾಟ್ ಫಾರ್ ದಿ ಡೇಟಾ obtained in a study of age and blood pressure of 6 randomly selected people. The data are shown in the table. 2 ಏಜು ಮತ್ತು ಬ್ಲಡ್ ಪ್ರೆಷರ್ ಕೊಟ್ಟಿದ್ದಾರೆ. ಅದರದ್ದು ನಾವು ಸ್ಕ್ಯಾಟರ್ ಪ್ಲಾಟ್ ಹಾಕಬೇಕು. ಸ್ಕ್ಯಾಟರ್ ಪ್ಲಾಟ್ ಹಾಕೋಕ್ಕೆ ನೀವು ದಯವಿಟ್ಟು ಗ್ರಾಫನ್ನು ಯೂಸ್ ಮಾಡಬೇಕು. ಸೊ ಗ್ರಾಫನ್ನು ಯೂಸ್ ಮಾಡಿ ಹೆಂಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್, ದ ಮೀನ್ ಆಫ್ ಅ ನಂಬರ್ ಆಫ್ ಸೇಲ್ಸ್ ಆಫ್ ಅ ಕಾರ್ ಓವರ್ 3 months ಪೀರಿಯಡ್ ಇಸ್ 87 ಅಂಡ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 5 ಅಂತ ಕೊಟ್ಟಿದ್ದಾರೆ. ದ ಮೀನ್ ಆಫ್ ಅ ಕಮಿಷನ್ ಇಸ್ ₹5225 ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 773. ಕಂಪೇರ್ ದ ವೇರಿಯೇಷನ್ ಆಫ್ ಟು ಸ್ಟೇಟ್ ದಿ ಕನ್ಕ್ಲೂಷನ್ ಡ್ರಾನ್. ಇದು ಫಸ್ಟ್ ಇದು ಕೊಟ್ಟಿದ್ದಾರೆ. ಓಕೆ, ಸೊ ಈ ಮೂರನ್ನು ಸಾಲ್ವ್ ಮಾಡೋಣ. ಯಾಕೆ ಅಂದರೆ ನೀವು ಒಂದು ಕ್ವಶನ್ ತೊಗೊಂಡ್ರೆ ನೀವು ಯಾವ ರೀತಿ ಅಟೆಂಪ್ಟ್ ಮಾಡ್ಬೇಕಂದ್ರೆ 3 ಗೊತ್ತಿದ್ರೆ ಮಾತ್ರ ನೀವು ಆ ಕ್ವಶನ್ ಅಟೆಂಪ್ಟ್ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ ಯಾವ್ದನ್ನ ಒಂದು ಗೊತ್ತಿಲ್ಲ ಅಂದ್ರು. ಓಕೆ, ಬನ್ನಿ ಫಸ್ಟ್ ಏನ್ ಹೇಳುತ್ತೆ ಅಂತ. ವಾಟ್ ಈಸ್ ಅರ್ಥಮೆಟಿಕ್ ಮೀನ್, ವಾಟ್ ಈಸ್ ದಿ ಡಿಸ್ಅಡ್ವಾಂಟೇಜ್ ಆಫ್ ಅರ್ಥಮೆಟಿಕ್ ಮೀನ್. ಓಕೆ, ಫಸ್ಟ್ ನಾವು ಅರ್ಥಮೆಟಿಕ್ ಮೀನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅರ್ಥಮೆಟಿಕ್ ಆವರೇಜ್ ಅಂತಾನು ಕರೀತಾರೆ, ಆಫ್ ಅರ್ಥಮೀನ್ ಆರ್ ಜಸ್ಟ್ ಮೀನ್. 3 ಅರ್ಥಮೆಟಿಕ್ ಆವರೇಜ್ ಅಂತಾನು ಕರಿಬಹುದು, ಅರ್ಥಮೆಟಿಕ್ ಮೀನ್ ಅಂತಾನು ಕರಿಬಹುದು, ಜಸ್ಟ್ ಮೀನ್ ಅಂತ. ಈಸ್ ಅ ಪ್ರಾಬಬಲಿ ದ ಸಿಂಪ್ಲೆಸ್ಟ್ ಟೂಲ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಡಿಸೈನ್ ಟು ಮೆಷರ್ ಸೆಂಟ್ರಲ್ ಟೆಂಡೆನ್ಸಿ ಇನ್ ಅ ಡೇಟಾ ಸೆಟ್. ಅಷ್ಟೇ, ಇಷ್ಟು ನೀವು ಅರ್ಥಮೆಟಿಕ್ ಮೀನ್. ನಾವು ಯಾವ ವ್ಯಾಲ್ಯೂ ಇರುತ್ತೆ, ಸೆಂಟ್ರಲ್ ಟೆಂಡೆನ್ಸಿ, ಒಂದು ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಬೇಕಾಗಿ ಅದನ್ನ ನಾವು ಅರ್ಥಮೆಟಿಕ್ ಮೀನ್ ಅಂತೀವಿ. ಈಸಿ ಆಗ್ಬಿಡುತ್ತೆ ನಾವು ಹೇಳಕ್ಕೆ. ಫಾರ್ ಎಕ್ಸಾಂಪಲ್, ಈಗ ನೀವು ಕ್ಲಾಸಲ್ಲಿ ತೊಗೊಂಡ್ರೆ ಮೀನ್ ವೆಯ್ಟ್ ಆಫ್ ಅ ಕ್ಲಾಸ್ ಅಂದರೆ ಎಲ್ಲಾರ್ದು ವೆಯ್ಟ್ನು ಆ್ಯಡ್ ಮಾಡಿ ಡಿವೈಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ ಇದ್ರೆ, ಮೀನ್ ಹೈಟ್ ಆಫ್ ದಿ ಕ್ಲಾಸ್ ಎಲ್ಲರ ಹೈಟು ಆ್ಯಡ್ ಮಾಡ್ತೀರಾ ಡಿವೈಡೆಡ್ ಬೈ ಎಷ್ಟು ಜನ ಇದ್ದಾರೆ ಅದನ್ನ ಮಾಡಿದ್ರೆ ನಿಮಗೆ ಅರ್ಥಮೆಟಿಕ್ ಮೀನ್ ಸಿಕ್ಬಿಡುತ್ತೆ. ಇದರಿಂದ ನಮಗೆ ಕ್ಲೀನ್ ಗೊತ್ತಾಗುತ್ತೆ ಆ ಕ್ಲಾಸಲ್ಲಿ ಏನು ಮೀನ್ ವೆಯ್ಟ್ ಏನು ಅಂದ್ಬಿಟ್ಟು. ಓಕೆ, ಆಮೇಲೆ ಡಿಸ್ಅಡ್ವಾಂಟೇಜ್ ಅಂತ ಕೇಳಿದ್ದಾರೆ. ಏನು ಅಂದರೆ ಈ ಡಿಸ್ಅಡ್ವಾಂಟೇಜ್ ಒಂದು ಅಂದರೆ, ಇವಾಗ ನೀವು ಸ್ಯಾಲ್ರೀಸ್ ತೊಗೊಂಡ್ರೆ, ಈಗ ನೀವು ನಿಮ್ಮ ಕಾಲೇಜಲ್ಲಿ ನೀವು ಆವ್ರೇಜ್ ಸ್ಯಾಲ್ರಿ ಕಂಡುಹಿಡಿಬೇಕು ಫಾರ್ ಎಂಪ್ಲಾಯೀಸ್ ಅಂತ ನೀವು ಎಲ್ಲರ ಡೇಟಾ ತಗೊಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ. ಓಕೆ, ಯಾಕೆ ಅಂದರೆ ನೀವು ಅದನ್ನ ಬೇರೆ ಬೇರೆ ಇದು ಮಾಡಬೇಕು. ಪ್ರಿನ್ಸಿಪಲ್ ಒಂದು ಸ್ಯಾಲ್ರಿ ತೊಗೊಳ್ತಾ ಇರ್ತಾನೆ, ನಾನ್ ಟೀಚಿಂಗ್ ಸ್ಟಾಫ್ ಒಂದು ಸ್ಯಾಲ್ರಿ ತೊಗೊಳ್ತಾರೆ. ಸೊ ಎಲ್ಲದನ್ನು ಕಂಬೈನ್ ಮಾಡಿ ಹೇಳೋಕ್ಕಾಗಲ್ಲ ನೀವು. ಸೊ ಅವ್ರನ್ನ ಗ್ರೂಪ್ ಮಾಡಿ ಈ ಥರ ಈ ಸ್ಯಾಲ್ರಿ ಸ್ಟ್ರಕ್ಚರ್ ಇದೆ ಅಂತ ಹೇಳ್ಬೋದು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅರ್ಥಮೆಟಿಕ್ ಆವರೇಜ್ ಇಸ್ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಟು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಅಂದ್ರೆ ವ್ಯಾಲ್ಯೂಸ್ ಮಧ್ಯೆ ತುಂಬಾ ಡಿಫ್ರೆನ್ಸ್ ಇರಬಾರ್ದು. ವ್ಯಾಲ್ಯೂಸ್ ಮಧ್ಯೆ ತುಂಬಾ ಡಿಫ್ರೆನ್ಸ್ ಇದ್ರೆ ವ್ಯಾಲ್ಯೂಸ್ ಮಧ್ಯೆ ತುಂಬಾ ಡಿಫ್ರೆನ್ಸ್ ಇದ್ರೆ ನಿಮ್ದು ಅರ್ಥಮೆಟಿಕ್ ಮೀನ್ ಸರಿಯಾಗಿ ಬರಲ್ಲ. ಇದು ಒಂದು ಡಿಸ್ಅಡ್ವಾಂಟೇಜ್. ಓಕೆ, ಇದೇ ತರ ನೀವು ತಿಳ್ಕೊಂಡ್ರೆ ಒಂದು 2 ಅಡ್ವಾಂಟೇಜು 2 ಡಿಸ್ಅಡ್ವಾಂಟೇಜ್ ತಿಳ್ಕೊಂಡ್ರೆ ಎಷ್ಟು ಮಾರ್ಕ್ಸ್ ಕೇಳಿದ್ರೆ ಅಷ್ಟು. ಇಲ್ಲಿ 2 ಮಾರ್ಕ್ ಮಾತ್ರ ಕೇಳಿರೋದು. ಸೊ ಫಸ್ಟ್ ಅರ್ಥಮೆಟಿಕ್ ಆವರೇಜ್ ಹೇಳಿದ್ರಿ, ನೆಕ್ಸ್ಟ್ ಅರ್ಥಮೆಟಿಕ್ ಒಂದು ಡಿಸ್ಅಡ್ವಾಂಟೇಜ್ ಹೇಳಿದ್ರಿ. ಓಕೆ, ಈ ಕ್ವಶನ್ ಮುಗೀತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಏನ್ ಕೇಳ್ತಾರೆ, ಕನ್ಸ್ಟ್ರಕ್ಟ್ ಅ ಸ್ಕ್ಯಾಟರ್ ಪ್ಲಾಟ್ ಫಾರ್ ದ ಡೇಟಾ obtained ಇನ್ ಅ ಸ್ಟಡಿ ಆಫ್ ಏಜ್ ಅಂಡ್ ಬ್ಲಡ್ ಪ್ರೆಷರ್ ಆಫ್ 6 randomly selected people. ದ ಡೇಟಾ ಆರ್ ಶೋನ್ ಇನ್ ದಿ ಟೇಬಲ್. ಒಂದು ಟೇಬಲ್ ಕೊಟ್ಟಿಯಾರ ನೋಡಿ, ಈ ಟೇಬಲ್ ಕೊಟ್ಟಿಯಾರ ಈ ತರ. ಇದ್ರದ್ದು ನಾವು ಸ್ಕ್ಯಾಟರ್ ಪ್ಲಾಟ್ ಹಾಕಬೇಕು. ನೀವು ಗ್ರಾಫ್ ಶೀಟ್ ನ ತಗೋಬೇಕು. ಓಕೆ, ಗ್ರಾಫ್ ಶೀಟ್ ತಗೊಂಡ್ರೆ ಕ್ಲೀನಿಗೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಅಥವಾ ಇದನ್ನ ಏಜ್ ತಗೊಳ್ಳಿ, ಇದನ್ನ ಪ್ರೆಷರ್ ತಗೊಳ್ಳಿ, ಇಲ್ಲ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ, ಯಾವ್ದು ಕಾನ ತಗೋಬಹುದು. ಇದನ್ನ ಏಜ್ ತಗೊಳ್ಳಿ,
ಇದನ್ನ ಏಜ್ ತಗೊಳ್ಳಿ, ಇದನ್ನ ಪ್ರೆಷರ್ ತಗೊಳ್ಳಿ. ಓಕೆ, ಈಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಓಕೆ, ಈಗ ಪ್ರೆಷರ್ ತಗೊಂಡು ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಪ್ರೆಷರ್ ಏನನ್ನ ತಗೊಂಡು ಅಂದ್ರೆ ನೀವು ಇಲ್ಲಿ ಪ್ರೆಷರ್ ಅಲ್ಲಿ ನೋಡ್ಕೊಳ್ಳಿ, ಲೀಸ್ಟ್ ವ್ಯಾಲ್ಯೂ ಯಾವ್ದಿದೆ? 128, 120, 135, 143, 141, 150, 120 ಇಂದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ 120ನ. ಓಕೆ, ಅದು ನಿಮಗೆ ಬಿಟ್ಟಿರೋದು. ಕೆಲವು ಜನ 0 ಇಂದ ಸ್ಟಾರ್ಟ್ ಮಾಡ್ತಾರೆ, ಕೆಲವು ಜನ ಈ 120 ಇಂದ ಸ್ಟಾರ್ಟ್ ಮಾಡ್ತಾರೆ. ಈಗ ಮಾಡಿದ್ರು ಏನು ತಪ್ಪೇನಲ್ಲ, ಮಾಡ್ಕೋಬಹುದು ನೀವು. ಈ 120 ಅಂತ ನೀವು ಹಾಕಿದಾಗ ಈಗ ಈ ಏಜ್ ಅನ್ನ ನೀವು ನೋಡಿ ಎಷ್ಟು 40 ಇಂದ ಸ್ಟಾರ್ಟ್ ಮಾಡ್ಬೋದು. ಸೊ 40 ಇಂದ ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. 40 ಎಷ್ಟಿದೆ ನೋಡಿ, 70 ವರ್ಗೂ ಹೋಗ್ಬೇಕು. 70 ವರ್ಗೂ ಹೋಗ್ಬೇಕು ಅಂದ್ರೆ ನೀವು ಒಂದು 2468 ಅಥವಾ 43 3 ಇನ್ಕ್ರೀಸು ಆ ಥರ ನೀವು ಮಾಡ್ಬೋದು. ನಿಮಗೆ ಜಸ್ಟ್ ಒಂದು ಇದರಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ, ಸೊ ದಟ್ ನಾನು ಇದು ಎಕ್ಸೆಲ್ ಅಲ್ಲಿ ಮಾಡೀನಿ. ಓಕೆ, ನಿಮಗೆ ಐಡಿಯಾ ಬಂದ್ಬಿಡುತ್ತೆ ಯಾವ ರೀತಿ ಹಾಕೋದು. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಓಕೆ, ಸೊ ಇಲ್ಲಿ ನಾನು ಪ್ರೆಷರ್ ಇಟ್ಟೀನಿ, ಇಲ್ಲಿ ನಾನು ಏಜ್ ಇಟ್ಟೀನಿ. ಓಕೆ, ಆ ಗ್ರಾಫ್ ಶೀಟ್ ಅಲ್ಲಿ ನಿಮಗೆ ಒಂದೊಂದು ಇದು ಸಿಗುತ್ತೆ. ಅಲ್ಲಿ ಇದು 120 ಇಂದ ಸ್ಟಾರ್ಟ್ ಆಗಿ 125, 130, 135, 140, 145, 150, 155 ಸಾಕು. ಯಾಕೆಂದ್ರೆ 152 ಮಾತ್ರ ಹೈಯೆಸ್ಟ್ ಇರೋದಲ್ಲ, 155 ವರ್ಗೂ ಸಾಕು. ಇಲ್ಲಿ 40 ಇಂದ ಸ್ಟಾರ್ಟ್ ಮಾಡೀನಿ, 45, 50, 50, 55, 60, 65, 70, 75. 70ನೇ ಲಾಸ್ಟ್ ಇರೋದು, ಅದಕ್ಕೆ 70 ಹತ್ರನೇ ಬರ್ಕೋಬಹುದು, ಇಲ್ಲ 75 ಬರ್ಕೋಬಹುದು ನೀವು. ಈಗ ಏನ್ ಮಾಡ್ಬೇಕಂದ್ರೆ ಈ 43 ಎಲ್ಲಿ ಬರುತ್ತೆ ನೋಡಿ, ಈ 43 ಇಲ್ಲೆಲ್ಲೋ ಬರುತ್ತೆ, ಇಲ್ಲಿ ಬರುತ್ತೆ. ಈ 128 ಎಲ್ಲಿ ಬರುತ್ತೆ ನೋಡಿ, ಈ 125 ಇದ್ರ ಎರಡರ ಮಧ್ಯ ಎಲ್ಲೋ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ ನೋಡ್ಬೇಕು, ಇಲ್ಲಿಂದ ನೋಡ್ಬೇಕು, ಇಲ್ಲೊಂದು ಪಾಯಿಂಟ್ ಹಾಕ್ಬೇಕು. ಓಕೆ, ಅದನ್ನ ಡಾಟ್ ಮಾಡ್ಕೊಳ್ಳಿ. ಸುಮ್ಮನೆ ನಿಮಗೆ ತೋರ್ಸಕ್ ನಾನು ಈ ಲೈನ್ಗಳು ಹಾಕಿರೋದು. ಈ ಲೈನ್ಗಳೇನು ಹಾಕೋದೇನು ಅವಶ್ಯಕತೆ ಇಲ್ಲ, ನೀವು ಸ್ಕೇಲಲ್ಲೇ ಹಿಡ್ಕೊಂಡು ನೀವು ಮಾಡ್ಕೋಬಹುದು. ಸೊ ಈ ಪಾಯಿಂಟ್ ಹಾಕೊಂಡ್ರೆ ಈಗ ನೆಕ್ಸ್ಟ್ 48, 120 ಇದೆ. ಸೊ 120 ಇಲ್ಲಿದೆ, 120 ಇದು ಇಲ್ಲೇ ಬರುತ್ತೆ. ಇದ್ರಲ್ಲಿ 48 ಮಾಡಬೇಕು. 48 ಎಲ್ಲಿ ಬರುತ್ತೆ ನೋಡಿ, ಅಲ್ಲೊಂದು ಪಾಯಿಂಟ್ ಹಾಕಿ ಅಲ್ಲೊಂದು ಆರೋ ಮಾರ್ಕಿಂಗ್ ಹಾಕೊಳ್ಳಿ. ಅದೇ ತರ ಈ ಪಾಯಿಂಟ್ ಬಂತು ಅಂದ್ರೆ ನೀವು ಇದೆಷ್ಟು ಬರುತ್ತೆ, 56, ಈ ಕಡೆ 56, ಈ ಕಡೆ 135, ಈ ಕಡೆ 135. ಅದೇ ತರ ಇದು ಏನ್ ಬರುತ್ತೆ, ಇದು ಈ ಕಡೆ 61, ಕೆಳಗಡೆ 61, ಈ ಕಡೆದು 143. ಈ ತರ ನೀವು ಪ್ಲಾಟ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಇದು ಬಂದು 67, ಈ ಕಡೆ 67, ಈ ಕಡೆ ಬಂದು 141, ಇದು 141. ಸೊ ಪ್ಲಾಟ್ ಮಾಡ್ತೀರಾ. ಆಮೇಲೆ ಇಲ್ಲಿ 70, ಇದು 70 ಆಗುತ್ತೆ, ಇದು 152 ಆಗುತ್ತೆ, ಇದು 152 ಆಗುತ್ತೆ. ಇದು ಪ್ಲಾಟ್ ಮಾಡ್ತೀರಾ. ಇಷ್ಟೇ ನೀವು ಮಾಡ್ಬೇಕಾಗಿರೋದು. ಇಷ್ಟು ಮಾಡಿದ್ರೆ ಮುಗೀತು ಕತೆ. ಓಕೆ, ಸೊ ಇನ್ನು ಬೇರೆದೇನು ಮಾಡೋದು, ಇದನ್ನ ಸ್ಕ್ಯಾಟರ್ ಪ್ಲಾಟ್ ಅಂತಾರೆ. ಓಕೆ, ಸೊ ಇಷ್ಟು ನೀವು ಮಾಡ್ಬಿಟ್ರೆ ಈ ಕ್ವಶನ್ನ ಆನ್ಸರ್ ಮಾಡ್ದಂಗೆ ಮುಗೀತು. ಇನ್ನೇನು ಬೇರೆದೇನು ಕೇಳ್ತಲ್ಲ, ಅವ್ರು ಹೇಳ್ತಾ ಇರೋದು ಸ್ಕ್ಯಾಟರ್ ಪ್ಲಾಟ್ನ ಮಾಡಿ. ನೀವು ಇನ್ನೊಂದು ಕ್ವಶನ್ಗೆ ಸರ್ ಈ ಕಡೆ ನಾನು ಏಜ್ ಹಾಕೊಳ್ಳಿ, ನಿಮಗೆ ಬಿಟ್ಟಿರೋದು, ಈ ಕಡೆ ಪ್ರೆಷರ್ ಹಾಕೊಳ್ಳ ನಿಮಗೆ ಬಿಟ್ಟಿರೋದು ಯಾವ ರೀತಿ ಹಾಕ್ತೀರ ಅಂತ. ಬಟ್ ಈ ಪ್ಲಾಟ್ ಮಾತ್ರ ಕರೆಕ್ಟ್ ಇರುತ್ತೆ. ಅದು ಏನು ವ್ಯಾಲ್ಯೂ ಹೇಳ್ತಾರೆ, ಈಗ 43, 128 ಅಂದ್ರೆ 43 ಎಲ್ಲಿ ಬರುತ್ತೆ, ಈ ಕಡೆಯಿಂದ 43 ನೋಡಿ, ಈ ಕಡೆಯಿಂದ 128 ನೋಡಿ, ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಡಾಟ್ ಇಟ್ಟು ಒಂದು ಕ್ರಾಸ್ ಮಾಡಿ. ಹೆಂಗ್ ಮಾಡಿ ಅಂದ್ರೆ ಹಿಂಗೊಂದು ಡಾಟ್ ಇಟ್ಟು ಅಲ್ಲಿ ಕ್ರಾಸ್ ಮಾಡ್ಕೊಳ್ಳಿ. ಓಕೆ, ಸೊ ಆ ಪಾಯಿಂಟ್ ಹತ್ರ. ಸೊ ಇದನ್ನ ಹಿಂಗ್ ಕ್ರಾಸ್ ಮಾಡ್ತೀರಾ, ಇದನ್ನ ಹಿಂಗ್ ಕ್ರಾಸ್ ಮಾಡ್ಕೊಡ್ತೀರಾ, ಇದನ್ನ ಹಿಂಗ್ ಕ್ರಾಸ್ ಮಾಡ್ತೀರಾ, ಇದನ್ನ ಹಿಂಗ್ ಕ್ರಾಸ್ ಮಾಡ್ಕೊಡ್ತೀರಾ. ಇಷ್ಟೇ ಸ್ಕ್ಯಾಟರ್ ಪ್ಲಾಟ್. ಓಕೆ, ತುಂಬಾ ಜನಕ್ಕೆ ತುಂಬಾ ಟೆನ್ಷನ್ ಇರುತ್ತೆ ಹೆಂಗ್ ಮಾಡೋದಂತ. ಇದೇ ರೀತಿಯಲ್ಲಿ ಮಾಡ್ಕೋಬಹುದು. ಗ್ರಾಫ್ ಶೀಟ್ ಅಲ್ಲಿ ನೀವು ಮಾಡ್ಬೇಕಾಗತ್ತೆ. ಈ ತರ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ಆಯ್ತು, ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್, 1C ಏನಾಯ್ತು ಅಂತ. The mean of a number of sales of car over 3 months period is 87 and the standard deviation is 5. The mean of the commission is rupees 5,225 and the standard deviation 773. Compare the variation of the two, state the conclusion drawn. ತುಂಬಾ ಈಸಿ
ಇದು ಮಾಡಕ್ಕೆ ಈ ಪ್ರಾಬ್ಲಮ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಬಿಡ್ತೀರಾ, ಗೊತ್ತಾಗ್ದಲೆ ಏನ್ ಮಾಡೋದು, ಏನು ಕೊಟ್ಟೇ ಇಲ್ವಲ್ಲಪ್ಪ ಅಂತ. ಇದಕ್ಕೆ ನೀವು ನಿಮ್ದು ಒಂದು ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಿಮ್ಗೆ, ಕೋವಿಷೆಂಟ್ ಆಫ್ ವೇರಿಯೇಷನ್ ಅಂತ. ಓಕೆ, CV ಅಂತ ಕರೀತಾರೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ. ಕೋವಿಷೆಂಟ್ ಆಫ್ ವೇರಿಯೇಷನ್ ಏನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಮೀನ್ ಇಂಟು 100. ಇದು ಎರಡನ್ನೂ ಕಂಪೇರ್ ಮಾಡಿ ನೀವು ಬರಿಬೇಕಾಗುತ್ತೆ. ಏನಂದ್ರೆ ಕೋವಿಷೆಂಟ್ ಆಫ್ ವೇರಿಯೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡ್ ಬೈ ಮೀನ್ ಇಂಟು 100. ಈಗ ಏನ್ ಕೊಟ್ಟಿದ್ದಾರೆ, ನಮ್ಗೆ ಎರಡು ಕೊಟ್ಟಿದ್ದಾರೆ, ಒಂದು ನಂಬರ್ ಆಫ್ ಸೇಲ್ಸ್, ಕಮಿಷನ್ಸ್. ಈ ಎರಡರದ್ದು ನಾವು ಕೋಫಿಷಿಯಂಟ್ ಆಫ್ ವೇರಿಯೇಷನ್ ಕಂಡಿಡ್ತೀವಿ. ಅದೆರಡು ಕಂಪೇರ್ ಮಾಡಿ ನಾವು ಹೇಳ್ಬೇಕು ಏನು ಇದಿದೆ ಅಂತ. ಸೊ ಫಸ್ಟ್ ಕೋಫಿಷಿಯಂಟ್ ಆಫ್ ವೇರಿಯೇಷನ್ ಆಫ್ ಸೇಲ್ಸ್ ತಗೊಂಡ್ರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತು 5, ಮೀನ್ ಗೊತ್ತು 87 ಅನ್ಬಿಟ್ಟು ಇಂಟು 100 ಮಾಡಿ 5.7% ಅಲ್ಲಿ ಬರಿತೀವಿ ಇದನ್ನ. ಓಕೆ, 5.7%. ಅದೇ ತರ ಕಮಿಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು, 773, ಮೀನ್ ಎಷ್ಟು 5225 ಇಂಟು 100 ಮಾಡಿ 14.8. ಇದೆರಡನ್ನು ಕಂಪೇರ್ ಮಾಡಿ ನೋಡಿ ಯಾವ್ದ್ರಲ್ಲಿ ವೇರಿಯೇಷನ್ ಜಾಸ್ತಿ ಇದೆ, ಇದ್ರಲ್ಲಿ ವೇರಿಯೇಷನ್ ಜಾಸ್ತಿ ಇದೆ. ಸೊ ಏನು ಇದಕ್ಕೆ ಕನ್ಕ್ಲೂಷನ್ ತುಂಬಾ ಇಂಪಾರ್ಟೆಂಟು. ಈ ತರ ಕ್ವಶನ್ಸ್ಗಳಿಗೆ MBA ಅಲ್ಲಿ ಕನ್ಕ್ಲೂಷನ್ಸ್ಗಳು ಕ್ಲೀನ್ ಬರಿಬೇಕು ನೀವು. ಸೊ ಏನಂತ ಬರೀತೀರಾ, since the coefficient of variation is larger for commission, the commission are more variable than sales. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ತುಂಬಾ ಈಸಿ. ತುಂಬಾ ಜನಕ್ಕೆ ಇದು ಕ್ವಶನ್ ಓದಿದ ತಕ್ಷಣ ಕನ್ಫ್ಯೂಸ್ ಆಗ್ಬಿಡುತ್ತೆ, ಏನ್ ಹಾಕ್ಬೇಕು, ಏನ್ ಮಾಡ್ಬೇಕು ಅಂದ್ಬಿಟ್ಟು. ಏನಿಲ್ಲ, ನಾನು ಹೇಳಿದ್ದೆಲ್ಲ ನೀವು ನೋಡಿ. ಇಷ್ಟು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಫಸ್ಟ್ ನೋಡಿ ಏನ್ ಕೊಟ್ಟಿದ್ದಾರೆ. ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಒಂದು ಕಮಿಷನ್ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನಿಂದ ಏನ್ ಕಂಡುಹಿಡಿಬಹುದು, ಏನ್ ಹೇಳ್ತಾರೆ, ವೇರಿಯೇಷನ್ ಕೇಳ್ತಾರೆ. ಸೊ ವೇರಿಯೇಷನ್ ಅಂದ್ರೆ ನಿಮ್ಗೆ ಕೋಫಿಷಿಯಂಟ್ ಆಫ್ ವೇರಿಯೇಷನ್ ಗ್ಯಾಪ್ನ ಬರ್ಬೇಕು. ಎರಡನ್ನು ಕೋಫಿಷಿಯಂಟ್ ಆಫ್ ವೇರಿಯೇಷನ್ ತೆಗಿರಿ, ಯಾವ್ದು ಜಾಸ್ತಿ ಇದೆ. ಸಿನ್ಸ್ ದಿ ಕೋಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಲಾರ್ಜ್ ಫಾರ್ ಕಮಿಷನ್, ದ ಕಮಿಷನ್ ಆರ್ ಮೋರ್ ವೇರಿಯಬಲ್ ದ್ಯಾನ್ ಸೇಲ್ಸ್. ಅಂದ್ರೆ ಕಮಿಷನ್ಗಳು ತುಂಬಾ ಆಲ್ಟರ್ ಆಗುತ್ತೆ ಸೇಲ್ಸ್ಗಿಂತ ಅಂತ ಹೇಳುತ್ತೆ. ಓಕೆ, ಅರ್ಥ ಆಯ್ತು ಅನ್ಸುತ್ತೆ ಫ್ರೆಂಡ್ಸ್. ಬನ್ನಿ ನಾವು ಈಗ ಸೆಕೆಂಡ್ ಕ್ವಶನ್ಗೆ ಹೋಗೋಣ, ಏನ್ ಕೇಳ್ತಾರೆ ಅನ್ಬಿಟ್ಟು. ಓಕೆ ಫ್ರೆಂಡ್ಸ್, ಸೆಕೆಂಡ್ ಇದಕ್ಕೆ ಹೋಗೋಣ. ಸೆಕೆಂಡ್ ಕ್ವಶನ್ ಅಲ್ಲಿ 3 ಇದಿದೆ. ಸೊ ಫಸ್ಟ್, ವಾಟ್ ಈಸ್ ಲೀನಿಯರ್ ಪ್ರೋಗ್ರಾಮಿಂಗ್, ವಾಟ್ ಟೈಪ್ ಆಫ್ ಪ್ರಾಬ್ಲಮ್ ಈಸ್ ಇಟ್ ಯೂಸ್ ಟು ಸಾಲ್ವ್ ಅಂತ ಕೇಳ್ತಾರೆ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ಮೀನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಇದು ಕೊಟ್ಟಿದ್ದಾರೆ. ಗ್ರೂಪ್ಡ್ ಡೇಟಾದ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕಾರಿಲೇಷನ್ ಕೋಫಿಷಿಯಂಟ್, ಸಿ ಅಲ್ಲಿ ಕಾರಿಲೇಷನ್ ಕೋಫಿಷಿಯಂಟ್ ಕಂಡಿಡ್ದು ಅದಕ್ಕೆ ಅಪ್ರೋಪ್ರಿಯೇಟ್ ಆಗಿ ಕನ್ಕ್ಲೂಷನ್ ಬರೀರಿ ಅಂತ ಹೇಳ್ತಾರೆ. ಸೊ ಫಸ್ಟ್ ನೋಡೋಣ, ವಾಟ್ ಈಸ್ ಅ ಲೀನಿಯರ್ ಪ್ರೋಗ್ರಾಮಿಂಗ್, what is linear programming, what type of problem is it used to solve ಅಂತ ಕೇಳ್ತಾರೆ. ಸೊ linear programming is a mathematic model that is used to determine the best possible outcome or solution from a given set of parameters or list of requirements. ಓಕೆ, ಸೊ ಫಸ್ಟ್ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ ಏನಿರುತ್ತೆ ಅಂದ್ರೆ, ಫಸ್ಟ್ ಏನು ಮ್ಯಾಕ್ಸಿಮಮ್ ಮ್ಯಾಕ್ಸಿಮೈಸ್ ಪ್ರಾಬ್ಲಮ್, ಮಿನಿಮೈಸ್ ಪ್ರಾಬ್ಲಮ್ ಅಂತ ನಾವು ನೋಡಬೇಕು. ಮ್ಯಾಕ್ಸಿಮೈಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡ್ತೀರಾ. ಓಕೆ, ಸೊ ಮಿನಿಮೈಸ್ ಅಂದ್ರೆ ಕಾಸ್ಟ್ನ ಮಿನಿಮೈಸ್ ಮಾಡ್ತೀರಾ. ಇದನ್ನ ಗ್ಯಾಪ್ ನಡ್ಕೊ, ಪ್ರಾಫಿಟ್ನ ಮಿನಿಮೈಸ್ ಮಾಡ್ತೀವಿ, ಏನೇ ಕಾಸ್ಟ್, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರಲಿ, ಬೇರೆ ಏನು ವೇರಿಯಬಲ್ ಕಾಸ್ಟ್ ಇರಲಿ, ಅದನ್ನೆಲ್ಲ ಮಿನಿಮೈಸ್ ಮಾಡ್ತೀವಿ. ಸೊ ಇದು ಫಸ್ಟ್. ಆಮೇಲೆ ನಮಗೆ ಕನ್ಸ್ಟ್ರೈನ್ಸ್ಗಳಿರುತ್ತೆ. ಓಕೆ, ಸಬ್ಜೆಕ್ಟ್ ಟು ಕನ್ಸ್ಟ್ರೈನ್ಸ್ ಅಂತ ಹೇಳ್ತೀವಿ. ಸೊ ಸಮ್ ಕನ್ಸ್ಟ್ರೈನ್ಸ್ಗಳಿರುತ್ತೆ. It is the most used in computer modeling or simulation in order to find the best solution in allocating finite resources such as money, energy, manpower, machine resources, ಟೈಮ್, ಸ್ಪೇಸ್ ಅಂಡ್ ಮೆನಿ ಅದರ್ ವೇರಿಯಬಲ್. ಹಿಂಗೆ ವೇರಿಯಬಲ್ಸ್ಗಳಿರುತ್ತೆ, ಅದು ಕನ್ಸ್ಟ್ರೈನ್ ಇರುತ್ತೆ. ಇಷ್ಟೇ ಯೂಸ್ ಮಾಡಬೇಕು, ಇದಕ್ಕಿಂತ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಕನ್ಸ್ಟ್ರೈನ್ಸ್ಗಳಿರುತ್ತೆ. ಇಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಡಯಟಿಂಗ್ ಅಲ್ಲಿ ಈ ವಿಟಮಿನ್ ಇಷ್ಟಕ್ಕಿಂತ ಇಷ್ಟು ಕಮ್ಮಿಕ್ಕಿಂತ ಇರಬಾರ್ದು, ಅಂದ್ರೆ ಗ್ರೇಟರ್ ದ್ಯಾನ್ ಆಗಿರ್ಬೋದು, ಅಂಥದ್ದೆಲ್ಲ ಬರುತ್ತೆ. ಇದು ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀವಿ. In most cases, the best outcome needed from linear programming is maximum profit or lowest cost. ಇದನ್ನ ಲೀನಿಯರ್ ಪ್ರೋಗ್ರಾಮಿಂಗ್ ಯೂಸ್ ಮಾಡಿಕೊಂಡು ನಾವು ತುಂಬಾ ವೇರಿಯಸ್ ಡಿಫ್ರೆಂಟ್ ಬಿಸ್ನೆಸ್ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡ್ಬೋದು. ಅದಕ್ಕೆ ಲೀನಿಯರ್ ಪ್ರೋಗ್ರಾಮಿಂಗ್ ತುಂಬಾ ಅನುಕೂಲ ಆಗುತ್ತೆ. ಓಕೆ, ಸೊ ಇದನ್ನ ನಾವು ಬೇರೆ ಬೇರೆ ವೇರಿಯಬಲ್ಗಳಿಗೆ ಯೂಸ್ ಮಾಡಿಕೊಂಡು ವೇರಿಯಬಲ್ ಕನ್ಸ್ಟ್ರೈಂಟ್ ನೋಡ್ಕೊಂಡು ನಾವು ಇದನ್ನ ಮಾಡ್ತೀವಿ. ಓಕೆ, ಬನ್ನಿ ನೆಕ್ಸ್ಟ್ ಬಿ ಇದಕ್ಕೆ ಹೋಗೋಣ ಕೇಳ್ತಾರೆ. So calculate the mean and the standard deviation of the number of horses found in 50 farms in Australia ಅಂತ ಕೇಳ್ತಾರೆ. ಸೊ ನಿಮಗೆ ಡೇಟಾ ಕೊಟ್ಟಿದ್ದಾರೆ.
ಓಕೆ, ಸೊ ಇಲ್ಲಿ ನೋಡಿ, ಇದು 120 to 130, 130 to 140, 140 to 150, 150 to 160, 160 to 170 ಅಂತ ಕೊಟ್ಟಿದ್ದಾರೆ. ಅದ್ರದ್ದು ಫ್ರೀಕ್ವೆನ್ಸಿಗಳು ಕೊಟ್ಟಿದ್ದಾರೆ. ಈ ಫ್ರೀಕ್ವೆನ್ಸಿ ಅಂದ್ರೆ ಈ 120 ಇಂದ 130 ಒಳಗಿರೋದು ಎರಡು ಐಟಮ್ ಇದೆ. 130 ಇಂದ 140 ಇರೋದು 5 ಐಟಮ್ ಇದೆ. 140 150 ಇರೋದು 25 ಇದೆ. 150 ಇಂದ 160 ಹಾರ್ಸ್ ಗಳಿರೋದು 10 ಫಾರ್ಮ್ಗಳಿದೆ. 160 ಇಂದ 170 ಹಾರ್ಸ್ಗಳಿರೋದು 8 ಫಾರ್ಮ್ ಇದೆ ಅಂತ ಅವರು ಹೇಳ್ತಾರೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಫಸ್ಟ್ ನಾವು ಮೀನ್ನ ಕಂಡುಹಿಡಿಯೋಣ. ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದು ಈಸಿ ಫಾರ್ಮುಲಾ ಇದೆ, ಅದನ್ನ ಹಾಕ್ಬಿಟ್ಟು ನಾವು ನೋಡೋಣ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ನಾವು ಈ ನಂಬರ್ದು ಮಿಡ್ ಪಾಯಿಂಟ್ ಕಂಡುಹಿಡ್ಕೋಬೇಕು. ಓಕೆ, ಮಿಡ್ ಪಾಯಿಂಟ್ ಹೆಂಗ್ ಕಂಡುಹಿಡಿತೀರಾ ಅಂದ್ರೆ, ಸಿಂಪಲ್, ಇದು ಎರಡರದ್ದು ಮಿಡಲ್ ಅಂತ ಹೇಳ್ತೀವಿ. ಈ ಎರಡರದ್ದು ಮಿಡಲ್ ಅಂದ್ರೆ ನಿಮ್ಗೆ ಏನ್ ಯೂಸ್ ಮಾಡ್ತಾರೆ, 120 ಪ್ಲಸ್ 130 ಡಿವೈಡೆಡ್ ಬೈ 2 ಮಾಡ್ತಾರೆ. ಓಕೆ, ಸೊ ಇದೆಷ್ಟು ಬರುತ್ತೆ, 250 divided by 2, 2 1s are 2, 2 2s are 4, 2 5s are 10, 125. ಸೊ ಇದಕ್ಕೆ 125 ಆಯ್ತು. ಇನ್ನು ಮಿಕ್ಕಿದ್ದು ಮಾಡಕ್ಕೆ ಹೋಗ್ಬೇಡಿ. ಈಸಿ ಮೆಥಡ್ ಹೆಂಗೆ ಅಂದ್ರೆ, ಒಂದು ಮಾಡಿದ ತಕ್ಷಣ ಇನ್ನು ಮಿಕ್ಕಿದ್ದು ಮಾಡಕ್ ಹೋಯ್ತು ಅಂದ್ರೆ ನಿಮ್ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಎಲ್ಲದನ್ನು ಮಾಡ್ತಾ. ಇದು 135 ಆಗುತ್ತೆ, ಇದು 145 ಆಗುತ್ತೆ, ಇದು 155 ಆಗುತ್ತೆ, ಇದು 165 ಆಗುತ್ತೆ. ಅಷ್ಟೇ ಮಿಡ್ ಪಾಯಿಂಟ್ ನ ಕಂಡಿಡ್ಕೊಳ್ಳೋದು. ಸೊ ನಾವು ಮಿಡ್ ಪಾಯಿಂಟ್ ನ ಕಂಡಿಡ್ಕೊಂಡ್ವಿ. ಮಿಡ್ ಪಾಯಿಂಟ್ ನ ಕಂಡಿಡ್ಕೊಂಡಾದ್ಮೇಲೆ ಈಗ ಫ್ರೀಕ್ವೆನ್ಸಿ ಮತ್ತೆ ಮಿಡ್ ಪಾಯಿಂಟ್ ಇದೆರಡನ್ನು ಮಲ್ಟಿಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ 2 ಇಂಟು 125, ಹಂಗೆ 5 ಇಂಟು 135, 25 ಇಂಟು 145, 10 ಇಂಟು 155, 8 ಇಂಟು 165 ಮಾಡ್ಕೊಂಡ್ರೆ ನಿಮಗೆ 250, 675, 3625, 1550, 1320 ಬಂತು. ಈಗ ಮೀನನ್ನ ಕಂಡುಹಿಡಿಬೇಕು. ಮೀನ್ ಕಂಡುಹಿಡಿಯಕ್ಕೆ ನಿಮಗೆ ಫಾರ್ಮುಲಾ ಇರೋದು, ಹಿಂಗೇನ ನಿಮಗೆ ಗ್ರೂಪ್ ಡೇಟಾದಲ್ಲಿ ಕೊಟ್ಟಾಗ ಮೀನ್ ಕಂಡುಹಿಡಿಯಕ್ಕೆ ಫ್ರೀಕ್ವೆನ್ಸಿ ಆಮೇಲೆ ಕ್ಲಾಸ್ ಇಂಟರ್ವಲ್ ಇದ್ದಾಗ ನಿಮಗೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ಎಫ್. ಓಕೆ, ಇದ್ರ ಟೋಟಲ್ಲು ಸೊ ಇದ್ರ ಟೋಟಲ್ ಎಷ್ಟಾಗುತ್ತೆ, 7420 ಆಗುತ್ತೆ. ಇದ್ರ ಟೋಟಲ್ 50 ಆಗುತ್ತೆ. ಆಲ್ರೆಡಿ ಕೊಟ್ಟಿದ್ದಾರೆ, ನೀವು ಮಾಡೋದೇನು ಬೇಕಾಗಿಲ್ಲ. ಇದು ಟೋಟಲ್ ಮಾಡಿದ್ರೆ 50 ಬರುತ್ತೆ. ಆದ್ರೂ ಒಂದ್ಸತಿ ನಾವು ಮಾಡ್ಕೋಬೇಕು. ಸೊ ಮೀನ್ದು ಫಾರ್ಮುಲಾ ಗೊತ್ತು, ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಸಿಗ್ಮಾ ಎಫ್, ಎರಡನ್ನು ಮಲ್ಟಿಪ್ಲೈ ಮಾಡಿ 148.4 ಮೀನ್ ಕಂಡುಹಿಡಿತು. ಓಕೆ, ನೆಕ್ಸ್ಟ್ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಯಕ್ಕೆ ಅದಕ್ಕೆ ಒಂದು ಫಾರ್ಮುಲಾ ಇದೆ. ನೀವು ಆ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಕಂಡುಹಿಡಿಬಹುದು. ಓಕೆ, ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ಸಿಂಪಲ್ ಆಗಿ ಈ ಎಫ್ ಆಫ್ ಎಕ್ಸ್ ಇದೆಯಲ್ಲ, ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಇದು 125 ಇಂಟು 250, 135 ಇಂಟು 675, 145 ಇಂಟು 3625, 155 ಇಂಟು 1150, 165 ಇಂಟು 1350. ನಿಮಗೆ ಈ ವ್ಯಾಲ್ಯೂಸ್ಗಳು ಬರುತ್ತೆ. ಓಕೆ, ಇದ್ರದ್ದು ಸಮೇಷನ್ ತಗೊಳ್ತೀವಿ. ಓಕೆ, ನಾವು ಇಷ್ಟಿದ್ರೆ ಸಾಕು. ನಮ್ಗೆ ಈ ಫಾರ್ಮುಲಾ ಗೊತ್ತಿದ್ರೆ, ಈ ಫಾರ್ಮುಲಾ ಸಿಗ್ಮಾ ಎಫ್ ಎಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಗ್ಮಾ ಎಫ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎನ್ ಇಂಟು ಎನ್ ಮೈನಸ್ 1. ಇದು ಆಲ್ರೆಡಿ ನಮ್ಗೆ ಗೊತ್ತಾಯ್ತು. ಇಲ್ಲಿ ಈ ಎಫ್ ಎಕ್ಸ್ ಸ್ಕ್ವೇರ್ದು ಟೋಟಲ್ ಇಲ್ಲಿದೆ 116,050. ಈ ಎಫ್ ಆಫ್ ಎಕ್ಸ್ದು ಆಲ್ರೆಡಿ ಮಾಡಿದೀವಿ ನಾವು 7420. ಎನ್ ಗೊತ್ತು 50 ಐಟಮ್ಸ್ ಇದೆ ಅಂತ. ದಯವಿಟ್ಟು ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ತುಂಬಾ ಜನ ಏನ್ ಮಾಡ್ತಾರೆ, 1 2 3 4 5 ಅಂತ ಹಾಕೊಂಡು 5 ಅಂತ ಹಾಕೋಬಿಡ್ತಾರೆ. ಈ ಎನ್ 5 ಅಲ್ಲ, ಈ ಫ್ರೀಕ್ವೆನ್ಸಿ ಏನಿರುತ್ತೆ ಅದನ್ನ ಬರ್ಕೋಬೇಕು. ಓಕೆ, ತುಂಬಾ ಜನ ಇಲ್ಲೇ ಮಿಸ್ಟೇಕ್ ಮಾಡೋದು ಇದರಲ್ಲಿ. ಸೊ 5 ಅಂತ ಬರ್ಕೊಂಡು ಮಾಡ್ತಾರೆ, ಆನ್ಸರ್ ಸೇಮ್ ಇರಲ್ಲ. ಸೊ ಇದು 5 ಇರಲ್ಲ, ಅದು ಎನ್ ಅಂದ್ರೆ 50 ಅಂತ ಕನ್ಸಿಡರ್ ಮಾಡ್ಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ನಿಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ 10.02 ಸಿಗುತ್ತೆ. ಓಕೆ, ತುಂಬಾ ಸಿಂಪಲ್ ಫ್ರೆಂಡ್ಸ್. ಫಾರ್ಮುಲಾ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ. ತುಂಬಾ ಜನ ಇದಕ್ಕೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಎಲ್ಲ ಮಾಡ್ತಾರೆ. ದಯವಿಟ್ಟು ಅದೇನು ಮಾಡಕ್ ಹೋಗ್ಬಿಡಿ. ನಾನು ಹೇಳಿನಲ್ಲ, ಈ ಫಾರ್ಮುಲಾ ನಿಮ್ಗೆ ಗೊತ್ತಿತ್ತು ಅಂದ್ರೆ ಸಿಗ್ಮಾ ಎಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎನ್ ಮೈನಸ್ 1. ಈ ಎನ್ ಅನ್ನ ನೀವು ಕ್ಲೀನ್ ಗ್ಯಾಪ್ ನಡ್ಕೋಬೇಕು. 50 ಇರುತ್ತೆ, 5 ಅಂತ ತಗೋಬಿಡಿ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು 5 ಅಂತ ತಗೋಬಿಡ್ತಾರೆ. ಓಕೆ, ಬನ್ನಿ ಇದರೊಳಗೆ ಇದರಲ್ಲಿ ಏನಿದೆ ನೋಡೋಣ ಬನ್ನಿ. ಓಕೆ, ಬನ್ನಿ ಫ್ರೆಂಡ್ಸ್, ಏನ್ ಕೇಳ್ತಾರೆ ನೋಡೋಣ. ಓಕೆ, ಸೊ ಇದರೊಳಗೆ ಏನ್ ಕೇಳ್ತಾರೆ,
compute the value of correlation coefficient for the following data ಅಂತ coefficient of correlation ಕಂಡುಹಿಡಿದು. The data was obtained in a study of number of absence and the final grade of 7 students in management class. Write an appropriate conclusion as to relationship between the two variables which are absence and grade ಅಂತ ಹೇಳ್ತಾರೆ. ಸೊ ಎರಡು ವೇರಿಯಬಲ್ ಕೊಟ್ಟಿದ್ದಾರೆ, ಅದರದ್ದು ನಾವು ಕೋರಿಲೇಷನ್ ಕೋಎಫಿಷಿಯಂಟ್ ಕಂಡಿಡ್ದು ಅದನ್ನ ಇಂಟರ್ಪ್ರಿಟ್ ಮಾಡಿ ಅಂತ ನಮಗೆ ಹೇಳ್ತಾರೆ. ಸೊ ಡೇಟಾ ಕೊಟ್ಟಿದ್ದಾರೆ, ಏನು ಆಬ್ಸೆನ್ಸ್ ಗ್ರೇಡು ಎಷ್ಟು 7 ಸ್ಟೂಡೆಂಟ್ಸ್. ಓಕೆ, ಎಕ್ಸ್ ವೈ. ನಮಗೆ ಫಸ್ಟ್ ಕಾರಿಲೇಷನ್ ಕೋಎಫಿಷಿಯಂಟ್ ಫಾರ್ಮುಲಾ ನೋಡ್ಕೊಳ್ಳಿ. ಆರ್ ಇಸ್ ಈಕ್ವಲ್ ಟು ಎನ್ ಇಂಟು ಸಿಗ್ಮಾ ಎಕ್ಸ್ ವೈ ಮೈನಸ್ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ divided by square root of n into sigma x square minus sigma x the whole square. ಇಲ್ಲಿ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ. ಪುನಃ n into sigma y square minus sigma y whole square. ಓಕೆ, ಇದಕ್ಕೆ ಈ ಫಾರ್ಮುಲಾನ ಇನ್ನೂ ಕಮ್ಮಿ ಮಾಡ್ಬೋದು ನೀವು ಮೀನನ್ನ ಕಂಡಿಡ್ಕೊಂಡು ಮಾಡ್ತಂದ್ರೆ. ಬಟ್ ಈಗ ಇದರಿಂದ ಇದೇ ನಮಗೆ ಈಸಿ ಇರೋದ್ರಿಂದ ನಾವು ಇವಾಗ ಕಂಡುಹಿಡಿಬೇಕಾಗಿರೋದೇನು, ಎಕ್ಸ್ ವೈ ಕಂಡುಹಿಡಿಬೇಕು, ಆಮೇಲೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಕಂಡುಹಿಡಿಬೇಕು. ಈ ಎರಡು ವೇರಿಯಬಲ್, ಈ ಮೂರು ವೇರಿಯಬಲ್ನ ಕಂಡುಹಿಡ್ಕೊಂಡ್ರೆ ನಾವು ಈ ಫಾರ್ಮುಲಾದಲ್ಲಿ ಹಾಕೋಬಹುದು. ಆಮೇಲೆ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಆಲ್ರೆಡಿ ಎಕ್ಸ್ ವೈ ಎಲ್ಲ ಕೊಟ್ಟಿದ್ದಾರೆ, ನಾವು ಮಾಡೋದು ಫಸ್ಟ್ ಎಕ್ಸ್ ವೈ ಕಂಡುಹಿಡಿಯೋಣ. 6 ಇಂಟು 82 ಇದೇ ತರ ಎಲ್ಲದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿ ಇದ್ರದ್ದು ಸಮೇಷನ್ ಬರ್ಕೊಳ್ಳಿ. ಇದು ಸಿಗ್ಮಾ ಎಕ್ಸ್ ಆಯ್ತು, ಸಿಗ್ಮಾ ಎಕ್ಸ್. ಅದೇ ತರ ಇದು ಸಿಗ್ಮಾ ವೈ ಆಯ್ತು, ಸಿಗ್ಮಾ ವೈ. ಅದೇ ತರ ಇದು ಸಿಗ್ಮಾ ಎಕ್ಸ್ ವೈ ಆಯ್ತು, ಇದು ಸಿಗ್ಮಾ ಎಕ್ಸ್ ವೈ ಆಯ್ತು. ಈಗ ನಮ್ಗೆ ಬೇಕಾಗಿರೋದು ಎಕ್ಸ್ ಸ್ಕ್ವೇರ್ ಬೇಕು. ಸೊ ಸ್ಕ್ವೇರ್ ಮಾಡ್ಕೊಳ್ಳಿ ಇದನ್ನ. 6 36 12 144 15 225 9 81 12 144 5 25 8 64. ಅದೇ ತರ ವೈನು ಅದ್ರದ್ದು ಟೋಟಲ್ ಬರ್ಕೊಳ್ಳಿ, ಅದು ನಿಮ್ಗೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಆಯ್ತು. ಸೊ ನೀವು ಡಿಫ್ರೆನ್ಸ್ ಗೊತ್ತಿರಬೇಕು, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಸಿಗ್ಮಾ ಎಕ್ಸ್ ಹೋಲ್ ಸ್ಕ್ವೇರ್ಗೂ. ತುಂಬಾ ಜನ ಇಲ್ಲಿ ಮಿಸ್ಟೇಕ್ ಮಾಡ್ಕೊಬಿಡ್ತಾರೆ, ಅದನ್ನೇ ಬರೆದು ಬಿಡ್ತಾರೆ. ಸೊ ಎಕ್ಸ್ ಸ್ಕ್ವೇರ್ ಬೇರೆ, ಎಕ್ಸ್ ಸಮೇಷನ್ ಎಕ್ಸ್ ಸ್ಕ್ವೇರ್ ಬೇರೆ, ಸಿಗ್ಮಾ ಎಕ್ಸ್ ಹೋಲ್ ಸ್ಕ್ವೇರ್ ಬೇರೆ. ಅದೇ ತರ ವೈ ಸ್ಕ್ವೇರ್ ಮಾಡ್ಕೊಳ್ಳಿ, ಟೋಟಲ್ ಬರ್ಕೊಳ್ಳಿ. ಈಗ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ನಮಗೆ ಆರ್ ಸಿಗುತ್ತೆ. ಸೊ 7, ಈಗ ಎಷ್ಟು ವೇರಿಯಬಲ್ ಇದೆ ಇಲ್ಲಿ, 1 2 3 4 5 6 7. ಅದನ್ನ ನೋಡೋದೇ ಬೇಕಾಗಿಲ್ಲ, ನೀವು ಇಲ್ಲಿ ಗೊತ್ತಿತ್ತು ಅಂದ್ರೆ 7 ಸ್ಟೂಡೆಂಟ್ಸ್ ಅದು ಕೊಟ್ಟಿದ್ದಾರೆ, 7 ಅಂತ ಬರೀತೀರಾ. ಇಂಟು ಸಿಗ್ಮಾ ಎಕ್ಸ್ ವೈ ಎಷ್ಟಿದೆ ನೋಡಿ, 4605 ಬರೀತೀರಾ. ಮೈನಸ್ ಸಿಗ್ಮಾ ಎಕ್ಸ್ ಎಷ್ಟಿದೆ, 67 ಇದೆ. ಸಿಗ್ಮಾ ವೈ ಎಷ್ಟಿದೆ, 511 ಇದೆ. ಇಂಟು 11. ನೆಕ್ಸ್ಟ್ ಸ್ಕ್ವೇರ್ ರೂಟ್ ತಗೊಳ್ತೀರಾ, 7n ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್ದು ಕೇಳ್ತಾರೆ. ಸೊ ಈಗ ಸಿಗ್ಮಾ ಎಕ್ಸ್ ಸ್ಕ್ವೇರ್ದು 719. ಸೊ 719 ಬರೀಬೇಕು, ಇದನ್ನ 67 ಸ್ಕ್ವೇರ್ ಅಂತ ಬರೆಯಕ್ಕೆ ಹೋಗ್ಬಿಡಿ. ಓಕೆ, 719. ನೆಕ್ಸ್ಟ್ ಮೈನಸ್ ಸಿಗ್ಮಾ ಎಕ್ಸ್ ದಿ ಹೋಲ್ ಸ್ಕ್ವೇರ್. ಸೊ 61 ಮಾಡಿ, ಅದನ್ನ ಹೋಲ್ ಸ್ಕ್ವೇರ್ ಮಾಡಿ. ಅದೇ ತರ 7 ಇಂಟು ಸಿಗ್ಮಾ ವೈ ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳಿ. ಸೊ 7 ಇಂಟು 38993 ಮೈನಸ್ ಸಿಗ್ಮಾ ವೈ ಹೋಲ್ ಸ್ಕ್ವೇರ್. ಸೊ 511 ಹೋಲ್ ಸ್ಕ್ವೇರ್. ನೀವು ಇದನ್ನೆಲ್ಲ ಕ್ಲೀನಾಗಿ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ನಿಮ್ಗೆ ಆರ್ ವ್ಯಾಲ್ಯೂ ಮೈನಸ್ 0.789 ಅಂತ ಬರುತ್ತೆ. ಓಕೆ, ಸೊ ಈ ಮೈನಸ್ 0.789 ಈಗ ನೀವು ಇಂಟರ್ಪ್ರಿಟ್ ಮಾಡಬೇಕು, ಅದನ್ನೇ ಇಲ್ಲಿ ಹೇಳೋದು. ಓಕೆ, ಸೊ ಇಂಟರ್ಪ್ರಿಟ್ ಮಾಡಿ ರಿಲೇಷನ್ ಬಿಟ್ವೀನ್ absence and grade. ಸೊ ಅದಕ್ಕೆ ನೀವೇನ್ ಬರಿಬೇಕಂದ್ರೆ, ಫ್ರಮ್ ದಿ above correlation coefficient we can say that absence and grade have a high degree of negative correlation. ಏನು ಹೈ ಡಿಗ್ರಿ, ಮೈನಸ್ ಸೈನ್ ಇರೋದ್ರಿಂದ ಅದು ಹೈ ನೆಗೆಟಿವ್ ಇದೆ. 0.789 ಇದೆಯಾ, ಅದು ಹೈ ಡಿಗ್ರಿ, ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಅದು 1 ಬರ್ತಾ ಇದೆ. ಸೊ ಹೈ ಡಿಗ್ರಿ ಆಫ್ ನೆಗೆಟಿವ್ ಕಾರ್ರಿಲೇಷನ್ ಅಂದ್ರೆ ಏನ್ ಹೇಳುತ್ತೆ, ಇಫ್ ಆಬ್ಸೆನ್ಸ್ ಇನ್ಕ್ರೀಸಸ್, ಏನಾದ್ರು ನೀವು ತುಂಬಾ ಆಬ್ಸೆಂಟ್ ಆದ್ರೆ ನಿಮ್ ಗ್ರೇಡ್ ಹಂಗೆ ಡಿಕ್ರೀಸಸ್ ಅಂತ, ಅಂದ್ರೆ ನಿಮ್ ಗ್ರೇಡ್ ಕಮ್ಮಿ ಆಗುತ್ತೆ ಅಂತ. ಈ ಇಂಟರ್ಪ್ರಿಟೇಷನ್ ನೀವು ಬರಿಬೇಕಾಗತ್ತೆ. ಅದೇ ಇದೇನ ಪಾಸಿಟಿವ್ ಆಗಿದ್ದಿದ್ರೆ, ಓಕೆ, ಇಲ್ಲಿ ನೆಗೆಟಿವ್ ಬದಲು ಪಾಸಿಟಿವ್ ಆಗಿದೆ, ಹೈ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ ಅಂತ ಬರೀತಾರೆ. ಏನಂಗಂದ್ರೆ ಇಫ್ ದಿ ಆಬ್ಸೆನ್ಸ್ ಇನ್ಕ್ರೀಸಸ್ ದ ಗ್ರೇಡ್ ವಿಲ್ ಆಲ್ಸೋ ಇನ್ಕ್ರೀಸ್ ಅಂತ ಹಂಗೆ ಬರೀತೀರಾ. ಪಾಸಿಟಿವ್ ಇದ್ರೆ. ನೆಗೆಟಿವ್ ಇದ್ರೆ ಅದು ನೀವು ಹೈ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್. ಹೈ ಡಿಗ್ರಿ ಹೆಂಗ್ ತಗೊಳ್ತೀರಾ ಅಂದ್ರೆ, ನೀವು ನೋಡ್ತೀರಾ ಎಷ್ಟು ವ್ಯಾಲ್ಯೂ ಇದೆ, 0.789 ಇದೆಯಲ್ಲ. ಸೊ ಇದು ಆಲ್ಮೋಸ್ಟ್ ಆಲ್ ನಿಯರ್ ಟು 1 ಹತ್ತತ್ರ ಇದೆ. ಸೊ ಅದಕ್ಕೆ ನೀವು ಹೈ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್ ಅಂತ ಹೇಳ್ತೀರಾ. ಓಕೆ, ಸೊ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಇದಕ್ಕೆ ಹೋಗೋಣ. ಓಕೆ, ಬನ್ನಿ ಫ್ರೆಂಡ್ಸ್,
ಮೂರನೇ ಕ್ವಶನ್, ಥರ್ಡ್ ಕ್ವಶನ್ ಏನು ಅಂತ ಕೇಳೋಣ. ಅದರೊಳಗೆ 3 ಪಾರ್ಟ್ ABC ಇದೆ. ಫಸ್ಟ್ ಅಲ್ಲಿ ವಾಟ್ ಡು ಯು ಮೀನ್ ಬೈ ಟರ್ಮ್ ಕಾರಿಲೇಷನ್, ವೈ ಡು ವಿ ಕ್ಯಾಲ್ಕುಲೇಟ್ ರಿಗ್ರೆಷನ್, ಅದೊಂದಿದೆ. ಆಮೇಲೆ ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಸ್ಟೆಪ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್, ಫೈಂಡ್ ದಿ ಮೋಡಲ್ ಕ್ಲಾಸ್ ಅಂಡ್ ಮೋಡ್ ಫಾರ್ ದಿ ಡೇಟಾ ಇನ್ ದಿ ಟೇಬಲ್ ಬಿಲೋ ಅಂತ ಕೊಟ್ಟಿದ್ದಾರೆ. ಓಕೆ, ಬನ್ನಿ ಫಸ್ಟ್ ಕ್ವಶನ್ ಹೋಗೋಣ. ವಾಟ್ ಡು ಯು ಮೀನ್ ಬೈ ಟರ್ಮ್ ಕಾರಿಲೇಷನ್, ವೈ ಡು ವಿ ಕ್ಯಾಲ್ಕುಲೇಟ್ ರಿಗ್ರೆಷನ್ ಅಂತ ಕೇಳಿದ್ದಾರೆ. ಕಾರಿಲೇಷನ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಮೆಜರ್ಮೆಂಟ್ ದಟ್ ಇಂಡಿಕೇಟ್ಸ್ ದಿ ಎಕ್ಸ್ಟೆಂಟ್ ಟು ವಿಚ್ two or more variables fluctuate together. A positive correlation indicates the extent to which those variables increases or decreases. Positive ಇದ್ರೆ increases ಆನ್ ಆಗ್ಬೋದು, decrease ಆನ್ ಆಗ್ಬೋದು. In parallel, increase. A negative correlation indicates the extent to which one variable increases as the other decreases. ಆಗ್ಲೇ ಪ್ರಾಬ್ಲಮ್ ಅಲ್ಲಿ ಮಾಡ್ದಂಗೆ ಒಂದು ಏನಾರ ತುಂಬಾ ಆಬ್ಸೆಂಟ್ ಆದ್ರೆ ನಿಮ್ ಗ್ರೇಡ್ ಡಿಕ್ರೀಸ್ ಆಗುತ್ತೆ, ಇದು ನೆಗೆಟಿವ್. ಇದು ಈಗ ಪಾಸಿಟಿವ್ ಕಾರಿಲೇಷನ್ ಅಂದ್ರೆ ಒಂದು ಇನ್ಕ್ರೀಸ್ ಆದ್ರೆ ಇನ್ನೊಂದು ಇನ್ಕ್ರೀಸ್ ಆಗುತ್ತೆ. ಈ ನಿಮ್ದು ಶೇರ್ ಪ್ರೈಸು ಮತ್ತೆ ಸೆನ್ಸೆಕ್ಸ್, ಯಾವುದೋ ಒಂದು ಕಂಪನಿದು ಶೇರ್ ಪ್ರೈಸು ಮತ್ತೆ ಸೆನ್ಸೆಕ್ಸ್ ಯಾವ ತರ, ಈಗ ಸೆನ್ಸೆಕ್ಸ್ ಮೇಲೆ ಹೋದ್ರೆ ಆ ಕಂಪನಿ ಪ್ರೈಸ್ ಮೇಲೆ ಹೋಗುತ್ತೋ ಅಥವಾ ಕೆಳಗಡೆ ಬರುತ್ತೋ ಅದನ್ನ ನೀವು ಈ ಕಾರಿಲೇಷನ್ ಥ್ರೂ ನೀವು ಮಾಡ್ಬೋದು. ಓಕೆ, ಆಮೇಲೆ ವೈ ಡು ವಿ ಕ್ಯಾಲ್ಕುಲೇಟ್ ರಿಗ್ರೆಷನ್, ರಿಗ್ರೆಷನ್ ಅನಾಲಿಸಿಸ್ is used to understand which among the independent variable are related to the dependent variable. ಇದರೊಳಗೆ ರಿಗ್ರೆಷನ್ ಅಲ್ಲಿ ಎರಡು ಇರುತ್ತೆ, ಒಂದು ಡಿಪೆಂಡೆಂಟ್ ಒಂದು ಇಂಡಿಪೆಂಡೆಂಟ್. ಓಕೆ, ಸೊ ಅದರದ್ದು ಫಾರ್ಮ್ಸ್ಗಳನ್ನ ನಿಮ್ಗೆ ನೀವು ರಿಗ್ರೆಷನ್ ತುಂಬಾ ಇನ್ ಡೆಪ್ತ್ ಆಗಿ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಏನ್ ಡಿಪೆಂಡೆಂಟ್ ಅಂದ್ರೆ ಏನು, ಇಂಡಿಪೆಂಡೆಂಟ್ ಏನು. ಅಂಡ್ ಟು ಎಕ್ಸ್ಪ್ಲೋರ್ ದ ಫಾರ್ಮ್ ಆಫ್ ದಿಸ್ ರಿಲೇಶನ್ಶಿಪ್. ಓಕೆ, ಸೊ ಇದ್ರೊಳಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಇರುತ್ತೆ. ನಿಮಗೆ ಡಿಪೆಂಡೆಂಟ್ ವೇರಿಯೇಬಲ್ ಏನ ಬೇಕಾದಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ವ್ಯಾಲ್ಯೂಗಳು ಹಾಕಿದ್ರೆ ನೀವು ಡಿಪೆಂಡೆಂಟ್ ವೇರಿಯೇಬಲ್ದು ನೀವು ಈಸಿಯಾಗಿ ನೀವು ವ್ಯಾಲ್ಯೂಸ್ನ ತಗೋಬಹುದು. ಇನ್ ರಿಸ್ಟ್ರಿಕ್ಟೆಡ್ ಸರ್ಕಮ್ಸ್ಟೆನ್ಸ್ ರಿಗ್ರೆಷನ್ ಅನಾಲಿಸಿಸ್ ಕ್ಯಾನ್ ಬಿ ಯೂಸ್ ಟು ಇನ್ಫರ್ ಕಾಸಲ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಇಂಡಿಪೆಂಡೆಂಟ್ ಅಂಡ್ ಡಿಪೆಂಡೆಂಟ್ ವೇರಿಯೇಬಲ್. ಓಕೆ, ಸೊ ಇದಕ್ಕೆ ನಾವು ರಿಗ್ರೆಷನ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ B3 ಹೋಗೋಣ. ಬನ್ನಿ. ಓಕೆ, ಇದ್ರಲ್ಲಿ ಕೇಳ್ತಾರೆ, ಇದ್ರಲ್ಲಿ ಏನು, ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಸ್ಟೆಪ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. ಸೊ ಸ್ಟೆಪ್ಸ್ಗಳು ನಾವು ಮಾಡಬೇಕು. ಯೂಶುವಲಿ ನಿಮ್ಗೆ ಹಿಂಗೆ ಸ್ಟೆಪ್ಸ್ ಏನಾರ ಕೊಟ್ಟಾಗ ಒಂದು ಡಯಾಗ್ರಾಮ್ ಬರೆದ್ರೆ ನಿಮಗೆ ಈಸಿ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, 7 ಸ್ಟೆಪ್ ಟು ಎಫೆಕ್ಟಿವ್ ಡಿಸಿಷನ್ ಮೇಕಿಂಗ್. ಏನು ಅಂದ್ರೆ ಫಸ್ಟ್ ಐಡೆಂಟಿಫೈ ದಿ ಡಿಸಿಷನ್. ಯು ರಿಯಲೈಸ್ ದಟ್ ಯು ನೀಡ್ ಟು ಮೇಕ್ ಅ ಡಿಸಿಷನ್. ಏನೋ ಒಂದು ಡಿಸಿಷನ್ ತಗೋಬೇಕು. ಟ್ರೈ ಟು ಕ್ಲಿಯರ್ಲಿ ಡಿಫೈನ್ ದಿ ನೇಚರ್ ಆಫ್ ದ ಡಿಸಿಷನ್ ಯು ಮಸ್ಟ್ ಮೇಕ್. ದ ಫಸ್ಟ್ ಸ್ಟೆಪ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಏನ್ ಡಿಸಿಷನ್ ತಗೋಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ಕಷ್ಟ ಆಗ್ಬಿಡುತ್ತೆ. ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಗ್ಯಾದರ್ ಇನ್ಫಾರ್ಮೇಶನ್, ಅಂದ್ರೆ ರಿಲೆವೆಂಟ್ ಇನ್ಫಾರ್ಮೇಶನ್ ಅಂತಾರೆ ಇಲ್ಲಿ. ಗ್ಯಾದರ್ ರಿಲೆವೆಂಟ್. ಸೊ ನೀವು ಏನು ಡಿಸಿಷನ್ ತಗೋಬೇಕಾದ್ರೆ ಅದಕ್ಕೆ ನೀವು ಇನ್ಫಾರ್ಮೇಶನ್ ತಗೋಬಹುದು. ವಾಟ್ ಇನ್ಫಾರ್ಮೇಶನ್ ಈಸ್ ಇನ್ ಇಟ್, ದ ಬೆಸ್ಟ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್, ಹೌ ಟು ಗೆಟ್ ಇಟ್. This steps involves both internal and external work. Some information is internal. You will seek it through the process of self-assessment. Other information is external. You will find it online in books, people and other resources. Okay, so identify ಮಾಡಿದ್ರಿ, ಗ್ಯಾದರ್ ಮಾಡಿದ್ರಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಐಡೆಂಟಿಫೈ ಆಲ್ಟರ್ನೇಟಿವ್ಸ್. ಓಕೆ, ಸೊ ಈಗ ಆಲ್ಟರ್ನೇಟಿವ್ಸ್ನ ನಾವು ಆ ಡಿಸಿಷನ್ಗೆ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ನ ನಾವು ಕಂಡುಹಿಡ್ಕೋಬೇಕು. As you collect information, you will probably identify several possible paths of action or alternative. You can use your imagination and additional information to construct new alternatives. In this step, you will list all possible and desirable alternatives. So, ಎಲ್ಲ alternatives ಗಳಿಟ್ಟೆ ಫಸ್ಟ್ ಐಡೆಂಟಿಫೈ ಮಾಡಿದ್ರಿ, ಗ್ಯಾದರ್ ಮಾಡಿದ್ರಿ. ನೆಕ್ಸ್ಟ್ ಐಡೆಂಟಿಫೈ ಆಲ್ಟರ್ನೇಟಿವ್ಸ್. ಫೋರ್ತ್ ಸ್ಟೆಪ್, draw your information and emotion to imagine what it would be like if you carried out each of the alternative to the end. Evaluate whether the need identification in step 1 would be met or resolved through the use of each alternative. As you go through this difficult internal process, you will begin to favor certain alternatives, those that seems to have higher potential for reaching your goal. Finally, place the alternative in a priority order based upon your own value system. ಓಕೆ, ಸೊ ಫೋರ್ತ್ ಸ್ಟೆಪ್ ಆಯಿತು. ಅದನ್ನ ನೀವು ಪ್ರಯಾರಿಟಿ ಆರ್ಡರ್ಲಿ ಇಟ್ಕೊಡ್ತೀರಾ. ನೆಕ್ಸ್ಟ್
choose among the alternatives. Once you have weighed all the evidence, you are ready to select the alternative that seems to be the best one for you. You may even choose a combination of alternatives. Your choice in step 5 may vary, likely to be same or similar to alternative you placed at the top of your list at the end of step 4. So ಸ್ಟೆಪ್ 4 ಅಲ್ಲಿ ನೀವು ಆಲ್ಟರ್ನೇಟಿವ್ಸ್ ನ ಪ್ರಯಾರಿಟಿ ವೈಸ್ ಇಡ್ತೀರಾ. ಸ್ಟೆಪ್ 5 ಅಲ್ಲಿ ನೀವು ಯಾವ ಆಲ್ಟರ್ನೇಟಿವ್ ಬೆಸ್ಟ್ ಇದೆ ಅಂತ ನೋಡ್ತೀರಾ. ಒಂದೇ ಅಲ್ಲ, ನೀವು ಎರಡು ತಗೋಬಹುದು. ಓಕೆ, ಸ್ಟೆಪ್ 6, you are now ready to take some positive action by beginning to implement the alternative you chose in step 5. ಆಮೇಲೆ ಲಾಸ್ಟ್ ಅಲ್ಲಿ, in this final step, consider the result of your decision and evaluate whether or not it has resolved the need you identified in step 1. If the decision has not met the identified need, you may want to repeat certain step of the process to make a new decision. For example, you might want to gather more details of somewhat different information or explore different additional alternatives. So ಇದು 7 steps for effective decision making. Okay. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್, ನೋಡೋಣ ಏನ್ ಕೇಳ್ತಾರೆ. ಸಿ ಅಲ್ಲಿ, ಫೈಂಡ್ ದಿ ಮೋಡಲ್ ಕ್ಲಾಸ್ ಅಂಡ್ ಮೋಡ್ ಫಾರ್ ದ ಡೇಟಾ ಇನ್ ದ ಟೇಬಲ್ ಬಿಲೋ. ಹಿಂಗೆ ಕೊಟ್ಟಿದ್ದಾರೆ, ನಂಬರ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಇದು ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ನೀವು ಫುಲ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಬಟ್ ಮಾಡಕ್ಕಿಂತ ಮುಂಚೆ ಸ್ವಲ್ಪ ನಾವು ಈ ನಂಬರ್ಗಳಿಗೆ ಇದನ್ನ ನಾವು ಆಲ್ಟರ್ ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಇದು ಇನ್ಕ್ಲೂಸಿವ್ ಕ್ಲಾಸ್ ಆಗ್ಬಿಟ್ಟಿದೆ, ನಾವು ಎಕ್ಸ್ಕ್ಲೂಸಿವ್ ಕ್ಲಾಸ್ ಮಾಡ್ಬೇಕು. ಏನ್ ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅಂತ ಏನಂದ್ರೆ, ಇಲ್ಲಿ ನೋಡಿ 1 ಇಂದ ಸ್ಟಾರ್ಟ್ ಆಗಿ 3ಕ್ಕೆ ಎಂಡ್ ಆಗ್ತೈತೆ, ಬಟ್ ಇಲ್ಲಿ 4ರಿಂದ ಸ್ಟಾರ್ಟ್ ಆಗಿ 6ಕ್ಕೆ ಎಂಡ್ ಆಗ್ತೈತೆ. ಇದು ಆಲ್ವೇಸ್ ಸೇಮ್ ಇರಬೇಕು. ಓಕೆ, ಸೊ ಅದನ್ನ ನೀವು ಗ್ಯಾಪ್ ಇಟ್ಕೋಬೇಕು. ಈ ನಂಬರು ಸೇಮ್ ಇರಬೇಕು. ಅದನ್ನ ಮಾಡಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಏನಿಲ್ಲ, ಈ 4 ಮೈನಸ್ 3 ಡಿವೈಡ್ ಬೈ 2 ಮಾಡ್ತೀವಿ, ನಮಗೆ 0.5 ಸಿಗುತ್ತೆ. ಮಾಡೋದು ಬೇಕಾಗಿಲ್ಲ. ಕೆಲವೊಂದ್ಸತಿ ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲಿ ಏನಂತಾರೆ, 0.5 ನ ನಾವು ಈ 0.5ನೇ ಸಿಗೋದು. ಆದ್ರೂ ನಿಮ್ಗೋಸ್ಕರ 4 ಮೈನಸ್ 3 ಡಿಫರೆನ್ಸ್ ತಗೊಳ್ಳಿ, ಡಿವೈಡ್ ಬೈ 2 0.5. ಈಗ ಇಲ್ಲಿ 0.5 ನ ಮೈನಸ್ ಮಾಡ್ತೀರಾ, ಇಲ್ಲಿ 0.5 ನ ಆಡ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 1 ಮೈನಸ್ 0.5 ಎಷ್ಟು ಬಂತು? 0.5 ಬಂತು. ನೆಕ್ಸ್ಟ್ 3 ಪ್ಲಸ್ 0.5 ಎಷ್ಟು ಬಂತು? 3.5 ಬಂತು. ಅದೇ ತರ ಎಲ್ಲದಕ್ಕೂ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಇದನ್ನ ಎಕ್ಸ್ಕ್ಲೂಸಿವ್ ಸೀರೀಸ್ ಆಗಿ ನಾವು ಕನ್ವರ್ಟ್ ಮಾಡಿದೀವಿ. ನೋಡಿ, ಈ ಸೀರೀಸ್ನ ನಾನು ಈ ಸೀರೀಸ್ ಇನ್ಕ್ಲೂಸಿವ್ ಇರೋದು ಎಕ್ಸ್ಕ್ಲೂಸಿವ್ ಆಗಿ ಮಾಡಿದೀನಿ. ಓಕೆ, ಸೊ ದಟ್ ನಮಗೆ ಎಕ್ಸ್ಕ್ಲೂಸಿವ್ ಸೀರೀಸ್ ಇದ್ರೆ ಈ ಎಕ್ಸ್ಕ್ಲೂಸಿವ್ ಸೀರೀಸ್ ಅಲ್ಲೇ ಆ ಡೇಟಾ ಇರಬೇಕು, ನಾವು ಮೋಡ್ ಕ್ಲಾಸ್ ಕಂಡುಹಿಡಿಯಕ್ಕೆ. ಓಕೆ, ನಾವು ಈಗ ಇದೊಂದು ಸ್ಟೆಪ್ ಆಯ್ತು. ನೆಕ್ಸ್ಟ್ ಈಗ ನಾವು ಮೋಡಲ್ ಕ್ಲಾಸ್ ಕಂಡುಹಿಡಿಬೇಕು, ಯಾವುದು ಮೋಡ್ಗೆ ಬರುತ್ತೆ ಅಂತ. ಮೋಡ್ ಈಸಿ. ಮೋಡಲ್ ಕ್ಲಾಸ್ ಕಂಡುಹಿಡಿಯೋದು ಹೆಂಗಿದ್ರೆ, ಯಾವ ಫ್ರೀಕ್ವೆನ್ಸಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದಿದೆ ನೋಡಿ. ಇನ್ ದಿಸ್ ಕೇಸ್ ಇಲ್ಲಿ 7 6 4 9 2 8 1 2 3 2 ಇದೆ. ಸೊ ನಿಮ್ಗೆ ಇದು ನಿಮ್ಗೆ ಮೋಡಲ್ ಕ್ಲಾಸ್ ಆಗುತ್ತೆ. ಸೊ ಇದು ಮೋಡಲ್ ಕ್ಲಾಸ್ ಆಗುತ್ತೆ. ಈ 9.5 ನಿಮ್ಗೆ ಲೋಯರ್ ಲಿಮಿಟ್ L1 ಆಗುತ್ತೆ. ಈ 9 F1 ಆಗುತ್ತೆ. ಮೇಲ್ಗಡೆ ಇರೋದು F0 ಆಗುತ್ತೆ, F2 ಆಗುತ್ತೆ. ಓಕೆ, ಈಗ ನಾವು ಆಮೇಲೆ ಇದ್ರ ಡಿಫ್ರೆನ್ಸ್ ಇದ್ರ ಡಿಫ್ರೆನ್ಸ್ ಎಲ್ಲ ಸೇಮ್ ಇರುತ್ತೆ. ಓಕೆ, ಇದನ್ನ ಡಿಫ್ರೆನ್ಸ್ನ ನಾವು ಐ ಅಂತ ಕರಿತೀವಿ. ಓಕೆ, ಸೊ ಇಷ್ಟು ನಮಗೆ ಡೇಟಾ ಗೊತ್ತಾದ್ಮೇಲೆ ನಾವು ನಮ್ಮ ಫಾರ್ಮುಲಾ ಹಾಕ್ತೀವಿ ಮೋಡ್ ಕಂಡುಹಿಡಿಯಕ್ಕೆ. Z is equal to L1 plus F1 minus F0 divided by 2F1 minus F0 minus F2 into I ಅಂತ ಹಾಕ್ತೀವಿ. ಸೊ ಇಲ್ಲಿ ನಮಗೆ L1 ಗೊತ್ತಿದೆ 9.5, F1 ಗೊತ್ತಿದೆ 9, F0 ಗೊತ್ತಿದೆ 4, F1 ಗೊತ್ತಿದೆ 9, F0 ಗೊತ್ತಿದೆ 4, F2 ಗೊತ್ತಿದೆ 2. ಈ ಐನು ಗೊತ್ತಿದೆ ನಮಗೆ 3 ಅನ್ಬಿಟ್ಟು. ಓಕೆ, 30.5 ಮೈನಸ್ 27.5 ನಿಮಗೆ 3 ಬರುತ್ತೆ. ಸೊ 3 ಅಂತ ಗೊತ್ತು. ನೀವು ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಇಷ್ಟು ಬರುತ್ತೆ. ಇದು 2 9 18 ಆಗುತ್ತೆ. ಇದು 9 ಮೈನಸ್ 4 5 ಆಗುತ್ತೆ. ಇದು 18 ಮೈನಸ್ 4 4 14 ಮೈನಸ್ 2 12 ಬರುತ್ತೆ. ಸೊ 5 ಡಿವೈಡ್ ಬೈ 12 ಇಂಟು 3 ಇದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ Z is equal to 10.75. ತುಂಬಾ ಜನ ಏನ್ ಮಾಡ್ತಾರೆ, ಇದನ್ನ ಇಂಥ ಪ್ರಾಬ್ಲಮ್ ಕೊಟ್ಟಿದ ತಕ್ಷಣ ನಂಬರ್ಸ್ ಕ್ಲಾಸ್ ಇಂಟರ್ವಲ್ ನೋಡ್ಕೊಡ್ತಾರೆ, ಅವರು ಈ ಫಾರ್ಮುಲಾ ಡೈರೆಕ್ಟ್ ಆಗಿ ಹಾಕ್ಬಿಡ್ತಾರೆ. ದಯವಿಟ್ಟು ಹಾಕಕ್ ಹೋಗ್ಬಿಡಿ, ಆನ್ಸರ್ ತಪ್ಪು ಬರುತ್ತೆ. ಈ ಟ್ರೀಟ್ಮೆಂಟ್ ನಾವು ಮಾಡಲೇಬೇಕು. ಇನ್ಕ್ಲೂಸಿವ್ ಇಂದ ಎಕ್ಸ್ಕ್ಲೂಸಿವ್ ಇದು ಮಾಡಲೇಬೇಕು. ಇದು ಮಾಡಿದ್ರೆ ಮಾತ್ರ ನಾವು ಮಾಡಕ್ ಸಾಧ್ಯ. ನೀವು ಹಂಗೆ ಸ್ಟಾರ್ಟ್ ಮಾಡ್ಬಿಟ್ರೆ ನಿಮ್ಮ ಆನ್ಸರ್ ಬೇರೆದು ಬರುತ್ತೆ.
ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಏನ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಅದೇ ಥರ ಕಮೆಂಟ್ ಹಾಕಿ, ಸೊ ದಟ್ ಯಾವ ರೀತಿ ನಿಮಗೆ ವಿಡಿಯೋಸ್ ಬೇಕು ಅಂದ್ಬಿಟ್ಟು. ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದು ಪಾರ್ಟ್ 1 ಬಿಟ್ಟಿನಿ, ನೆಕ್ಸ್ಟ್ ಪಾರ್ಟ್ 2 ಬಿಡ್ತೀನಿ. ಇದ್ರದ್ದೇ ಥರ್ಡ್ ಕ್ವಶನ್ವರೆಗೂ ಮಾಡಿದ್ದೀನಿ. ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್ ಕ್ವಶನ್ ನೆಕ್ಸ್ಟ್ ಪಾರ್ಟಲ್ಲಿ ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.